ನೋಡಿ, ಇದು ಪಂಚಧಾತು ಶಿವಲಿಂಗ. ನನಗೆ ಶಿವಲಿಂಗ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ಇಡೀ ಶಿವಲಿಂಗದ ಕಲ್ಪನೆ ನೋಡಿ, ನನಗೆ ವಿಷ್ಣು ಗ್ರೇಟು, ನನಗೆ ಬ್ರಹ್ಮ ಗ್ರೇಟು, ನನಗೆ ಶಿವ ಗ್ರೇಟು ಅಂತ ನಾವೆಲ್ಲ ಅಂತ ಹೇಳ್ತೇವೆ. ನಾವು ವಿಷ್ಣು ದೇವಸ್ಥಾನಕ್ಕೆ ಹೋಗೋನು ಶಿವನ ದೇವಸ್ಥಾನಕ್ಕೆ ಹೋಗಲ್ಲ, ಶಿವನ ದೇವಸ್ಥಾನಕ್ಕೆ ಹೋಗೋರು ವಿಷ್ಣು ದೇವಸ್ಥಾನಕ್ಕೆ ಹೋಗಲ್ಲ ಅಂತ. ನಾವೆಲ್ಲ ದೇವರು ಅನ್ನುವಂಥದ್ದು ಸೃಷ್ಟಿ ಸ್ಥಿತಿ ಲಯ. ನೀವು ಎದ್ದೊಳ್ತೀರಿ, ಸೃಷ್ಟಿ, ಬೆಳಗಿನ ಸಂಜೆವರೆಗೂ ಓಡಾಡ್ತೀರಿ, ಸ್ಥಿತಿ, ರಾತ್ರಿ ಮಲ್ಕೋತೀರಿ, ಲಯ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ತತ್ವಗಳಿದೆಯಲ್ಲ, ಅದು ರಾಜಸಿಕ ತಾಮಸಿಕ ಸಾತ್ವಿಕವಾಗಿ ನಮ್ಮ ಹತ್ರ ಯಾವಾಗ್ಲೂ ಇರುತ್ತೆ. ಬ್ರಹ್ಮನ್ ಬಿಟ್ಟು ಶಿವ ಇಲ್ಲ, ಶಿವನ್ ಬಿಟ್ಟು ವಿಷ್ಣು ಇಲ್ಲ. ಈ ರೀತಿಯಾಗಿ ನೋಡಿ, ಪಂಚಧಾತು ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಕಬ್ಣ, ಪಂಚಧಾತು ಶಿವಲಿಂಗ, 5 ವಸ್ತುಗಳಿಂದ ಮಾಡಿರುವಂತ ಶಿವಲಿಂಗ ಇದು. ಇದಕ್ಕೆ ಅಭಿಷೇಕ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪಂಚತತ್ವಗಳು ಆಕ್ಟಿವ್ ಆಗುತ್ತೆ. ಅದರಿಂದ ನಾವು ಪೂಜೆ ಮಾಡುವಂತ ರಿಸಲ್ಟ್ ಇದೆಯಲ್ಲ, ಅದರ ಎನರ್ಜಿ ನಮಗೆ ಬೇಗ ಸಿಗುತ್ತೆ. ನಾವು ಪೂಜೆ ಮಂತ್ರ ಜೊತೆ ಇದರಿಂದ ರಿಫ್ಲೆಕ್ಟ್ ಆಗುವಂತ ತರಂಗಗಳಿದೆಯಲ್ಲ, ನಮ್ಮ ದೇಹವನ್ನ ಸ್ಪರ್ಶ ಮಾಡೋದ್ರಿಂದ ಬೇಗ ಅದರ ರಿಸಲ್ಟ್ ನಮಗೆ ಸಿಗುತ್ತೆ. ಓಕೆ, ಪಂಚಧಾತು ಶಿವಲಿಂಗ. ಹೌದು, ಪಂಚಧಾತು ಶಿವಲಿಂಗ. ನೋಡಿ, ಇದು ಮೇಲ್ ಭಾಗ ಇದೆಯಲ್ಲ, ಇದು ಮೇಲ್ ಭಾಗ. ಮುಟ್ಬೋದಾ? ಇಟ್ಕೊಳ್ಳಿ. ಇದೆಯಲ್ಲ, ಈ ಮೇಲ್ಗಡೆ ಭಾಗವನ್ನ ನಾವು ಪಾರ್ವತಿ ಭಾಗ ಅಂತ ಕರಿತೀವಿ. ಓಕೆ, ದಿಸೆ ಯೋನಿ ಪೀಠ. ಓಕೆ, ಆಯ್ತಾ? ಇದ್ರ ಕೆಳಭಾಗ ಇದೆಯಲ್ಲ, ಇದು ವಿಷ್ಣು ಭಾಗ. ಇದು ಸಹೋದರ, ಪಾರ್ವತಿ ಸಹೋದರ ವಿಷ್ಣು ಭಾಗ. ಇದು ಈ ಕೊನೆಯ ಭಾಗ ಇದೆಯಲ್ಲ, ಇದು ಬ್ರಹ್ಮ ಭಾಗ. ಆಯ್ತಾ? ನೋಡಿ, ಇಲ್ಲಿ ಚತುರ್ಮುಖ ಬ್ರಹ್ಮ. ನೋಡಿ, 4 ಇದೆಯಾ? ಹೌದು, 4 ಚೌಕಟ್ಟು, ಚತುರ್ಮುಖ ಬ್ರಹ್ಮ. ನೋಡಿ, ಇಲ್ಲಿ ನವರತ್ನಗಳಿದೆ. ನವರತ್ನಗಳಿದೆ. ಆಯ್ತಾ? ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಬೇಸ್ ಅಂದ್ರೆ ನಮ್ಮ ಇಡೀ ಸೃಷ್ಟಿಗೆ ಅವನೇ ಬೇಸ್. ಆ ಬೇಸಲ್ಲಿ ಹೋಗಿ ಕೂತ್ಕೋತದೆ ಹಿಂಗೆ. ಓಕೆ ಓಕೆ. ಅದಾದ್ಮೇಲೆ ಚತುರ್ಮುಖ ಬ್ರಹ್ಮ ಬೇಸ್, ನಮ್ಮ ಸೃಷ್ಟಿ ಅವನೇ. ಅದಾದ್ಮೇಲೆ ನಮೋ ನಾರಾಯಣಾಯ. ಆಯ್ತಾ? 8 ಕೋನಗಳು. ಆ ಭಾಗದಲ್ಲಿ ವಿಷ್ಣು ಭಾಗ ಹೋಗಿ ಕೂತ್ಕೊಳ್ಳುತ್ತೆ. ಮೇಲ್ಗಡೆದ್ ಬಂದು ಅನಂತ ಶಿವ, ಶಿವನ ಜೊತೆ ಪಾರ್ವತಿಯ ಯೋನಿ ಭಾಗ, ಶಿವಶಕ್ತಿ ಭಾಗ ಸೇರ್ಕೊತದೆ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಪಾರ್ವತಿ ಸ್ವರೂಪವಾಗಿರುವಂತದ್ದೇ ಒಂದು ಶಿವಲಿಂಗ. ಒಂದು ಶಿವಲಿಂಗದಲ್ಲಿ ಎಲ್ಲವೂ ಇದೆ. ಇದೇ ಮೂಲ ಸ್ವರೂಪ. ಸಪರೇಟ್ ಅಂತ ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ಇವತ್ತು ನೀವು ಅದನ್ನ ತಿಳಿಸಿ. ವಿಶೇಷವಾದಂತಹ ಪಂಚಧಾತು ಶಿವಲಿಂಗ.